ರೇ ಗುಂಡ, ಲೇಟ್ ಆಗೋಯ್ತು, ಏನು ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ. ಶಂಕರಯ್ಯನವ್ರಿಗೆ ನಮಸ್ಕಾರ. ಶಾಸ್ತ್ರಿಗಳಿಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ನಿಮ್ಮ ಸಂಸಾರ ಹೇಗಿದ್ದೀರಿ? ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀವಿ. ಅದು ಸರಿ, ನೀವು ಒಂದು ವಿಷಯ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದೆ. ಅದೇನು ಅಂತ ಹೇಳಿ. ದುಡ್ಡೇನಾದ್ರೂ ಬೇಕಾಗಿತ್ತಾ? ಇಲ್ಲ ಇಲ್ಲ, ದುಡ್ಡೇನು ಬೇಕಾಗಿಲ್ಲ. ಇವನು ನನ್ನ ಶಿಷ್ಯ ಗುಂಡ ಅಂತ, ಇವನಿಗೆ ಕೆಲಸ ಕೇಳೋಣ ಅಂತ ನಿಮ್ಮ ಹತ್ರ ಬಂದೆ. ಅಷ್ಟೇ ತಾನೇ, ಕೊಡೋಣ ಬಿಡಿ. ಏನಪ್ಪ ನಿನ್ನ ಹೆಸರು? ಗುರುಗಳು ಇವಾಗ ತಾನೇ ಹೇಳಿದ್ರು, ಅಷ್ಟು ಬೇಗ ಮರ್ತೋಗ್ಬಿಟ್ರ? ಅವ್ರು ಹೇಳಿದ್ರು ಗೊತ್ತು. ಕೆಲಸ ಬೇಕಾಗಿರೋದು ನಿನಗೆ. ನಾನ್ ಕೇಳೋ ಪ್ರಶ್ನೆಗೆ ನೀನೇ ಉತ್ತರ ಕೊಡಬೇಕು. ತಿಳಿತೋ? ನಿನ್ನ ಹೆಸರೇನು? ನನ್ನ ಹೆಸರು ಗುಂಡ ಅಂತ. ಇಷ್ಟು ದಿನ ಏನ್ ಕೆಲಸ ಮಾಡ್ತಾ ಇದ್ದೆ? ನಾನು MBBS ಮಾಡ್ತಾ ಇದ್ದೆ ಸರ್. ಅಂದ್ರೆ ನೀನ್ ಡಾಕ್ಟ್ರ? ಸ್ವಲ್ಪ ಸಮಾಧಾನ ತಗೊಳ್ಳಿ. MBBS ಅಂದ್ರೆ ಮನೆ ಬಿಟ್ಟು ಬೀದಿ ಸುತ್ತೋದು ಅಂತ. ಅಂದ್ರೆ ವೇಸ್ಟ್ ಬಾಡಿ ಅನ್ನೋ. ಈ ಮಾತನ್ನ ವಾಪಸ್ ತಗೊಳ್ಳಿ. ಯಾರು ಗಂಡ ಬೇರೆ ಗುಡ್ಡ, ನನ್ನ ಹೆಸರು ಹಾಕೊಂಡ್ರೆ ಆಚೆ ಗುಡ್ಡ. ಸಾಕು ನೀನ್ ಮಕ್ಕಳಿಗೆ. ಏನೋ ಶಾಸ್ತ್ರಿಗಳು ಹೇಳಿದ್ರು ಅಂತ ಕೆಲಸ ಕೊಡ್ತೇವೆ. ಏನ್ ಕೆಲಸ ಕೊಟ್ರು ಮಾಡ್ತೀಯೋ? ಕೆಳಗಿಂದ ಮೇಲವರೆಗೂ ಏನ್ ಕೊಟ್ರು ಮಾಡ್ತೀನಿ. ಅಂದ್ರೆ ನಿನ್ ಮಾತಿನ ಅರ್ಥ? ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಮಾಡಿವರೆಗೂ ಏನ್ ಕೆಲಸ ಕೊಟ್ರು ಮಾಡ್ತೀನಿ ಎಂದೆ. ಅಂದ್ರೆ ಕಸ ಗುಡ್ಸೋದ್ ಕೊಟ್ರು ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಸರ್. ನಿಮ್ ಲೈಫಲ್ಲೇ ನೋಡಿರ್ಬಾರ್ದು ಆ ತರ ಗುಡ್ಸಿ ಗುಂಡಾಂತರ ಮಾಡ್ತೀನಿ. ಬೇಡ ಬೇಡ, ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಬಾಗಿಲು ಕಾಯ ಕೆಲಸ ಖಾಲಿ ಇದೆ. ನಾಳೆಯಿಂದ ಬಂದು ಅದನ್ನೇ ಮಾಡು. ತುಂಬಾ ಒಳ್ಳೇದಾಯ್ತು. ಹುಡುಗ ಸ್ವಲ್ಪ ಮಾತು ಜಾಸ್ತಿ, ಒಳ್ಳೆ ಹುಡುಗ. ನಾವಿನ್ ಬರೋಣ. ಒಳ್ಳೇದು. ನಡಿ.